ಇಲ್ಲ ನನಗೆ ಅದೊಂದು ಖುಷಿ. ಆ್ಯಕ್ಚುಲಿ ಅದ್ರ ಬಗ್ಗೆನೂ ಭಾಳ ಹೆಮ್ಮೆ ಇದೆ. ದ ಮೋಸ್ಟ್ ಕ್ವಶನ್ಡ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ಕರೆಕ್ಟು ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳೋಕೆ ಹೋಗೋದಿದೆಯಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ. ಅದು ಭಾಳ ಕಷ್ಟ. ಯಾಕೆಂದರೆ ಎಲ್ಲರೂ ಮನುಷ್ಯರೇ, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ. ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನವೂ ಇರಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ ಕೆಲವೊಂದು ನಾವು ಹೇಳಿರ್ಬೋದು, ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾಯಿಲ್ಲ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು. ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರ ರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ. ಅದಾದಮೇಲೆ ನಾನು ಹ್ಯಾವ್ ಪ್ರೊಡ್ಯೂಸ್ ಟಗರುಪಲ್ಯ, ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು ಜೆ.ಸಿ. ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ. ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಝೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಇದ್ರ ಮಧ್ಯೆ ಡೇ ಡೆವಿಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ 2 ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅಂತ ಬಿಟ್ಟರೆ ನನ್ನ ಪ್ರೊಡಕ್ಷನ್ದು ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲೇ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನು ಬರೋದು ನನಗೂ ಗೊತ್ತಿಲ್ಲ. ಬಟ್ ಆ ರಿಸ್ಕ್ ತೊಗೋತಾ ಇದ್ದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕಲ್ವಾ. ನಾನು ಏನು ಮಾಡ್ತಾಯಿದ್ದೀನಿ, ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಐ ಆಮ್ ಸ್ಪೀಕಿಂಗ್. ಆ್ಯಕ್ಟ್ರಾಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಐ ಥಿಂಕ್ ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ. ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ. ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ. ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು, ಮಹೇಶ್ ಬಾಬು ಅವರು AMB ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗೆರವ್ರು ಮಾತಾಡಿದರು. ಬೇರೆ ಬೇರೆ ಹಿಂಗೆ ಸಿನಿಮಾ AMB ಸಿನಿಮಾಸ್ ಬಂದಾಗ ನಾನು ಅವ್ರುಗಳಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ, ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ. ಸೊ ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ, ಅಂದರೆ ಏನೋ ಒಂದು ಕಟ್ಟಬೇಕು, ಚೆನ್ನಾಗಿ ಆಗಬೇಕು ಅಂತ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ, ಅದು ರೀಚ್ ಆಗಬೇಕು ಜಾಸ್ತಿ ಅಂತ.